ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ವ್ಯಾಸರ ಮೂಲಕ ಸೃಂಜಯ ಪುತ್ರ ಮರುತ, ಸುಹೋತ್ರ, ಶಿಬಿ ಮತ್ತೆ ರಾಮ ಪರಲೋಕಕ್ಕೆ ಹೋಗುವ ವರ್ಣನೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವ್ಯಾಸರು ಯುಧಿಷ್ಠಿರನಿಗೆ ರಾಜರ ಬಗ್ಗೆ ಹೇಳ್ತಾ ಇದ್ದಾನೆ. ಈ ರಾಜರು ಏನೇನೆಲ್ಲ ಮಾಡಿದ್ರು, ಹೇಗೆ ಅವರು ಪರಲೋಕಕ್ಕೆ ಹೋದ್ರು ಅಂತನ್ಬಿಟ್ಟು ಮೊದಲನೇದಾಗಿ ಸೃಂಜಯ ಪುತ್ರನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಂಜಯ ರಾಜನಿಗೆ ಮಕ್ಕಳಿರೋದಿಲ್ಲ. ಸೊ ಬ್ರಾಹ್ಮಣರ ಸೇವೆ ಮಾಡಿದ ಮೇಲೆ ನಾರದರು ಅವರಿಗೆ ವರದಾನವನ್ನ ಕೊಡ್ತಾರೆ. ಅದರಿಂದ ಅವನಿಗೆ ಒಬ್ಬ ಸುವರ್ಣ ಸ್ಟೀವಿ ಅನ್ನುವಂತ ಒಬ್ಬ ಮಗ ಹುಡ್ತಾನೆ. ಅವನ ಕಾರಣದಿಂದ ಧನ ಸಂಪತ್ತು ಇದೆಲ್ಲ ಹೇರಳವಾಗಿ ರಾಜನಿಗೆ ಸಿಗ್ತಾ ಇರುತ್ತೆ. ಒಂದ್ ದಿವಸ ದರೋಡೆಕೋರರು ಆ ರಾಜನ ಧನವನ್ನ ಹೇಗೆ ಪಡಿಬೇಕು ಅಂತ ಗೊತ್ತಿಲ್ಲದೆ, ಆ ರಾಜಕುಮಾರನಿಂದ ಇವನಿಗೆ ಧನ ಸಿಗ್ತಾ ಇದೆ, ಈ ಸಂಪತ್ ಸಿಕ್ಕಿದೆ ಅನ್ನೋದು ಗೊತ್ತಾಗಿ ಆ ರಾಜಕುಮಾರನನ್ನೇ ಕಾಡಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅವನಿಂದ ಹೇಗೆ ಸುವರ್ಣವನ್ನ ಪಡಿಬೇಕು ಅನ್ನೋಂಥ ಉಪಾಯ ಗೊತ್ತಿಲ್ಲದೆ ಅವನನ್ನೇ ಕೊಂದು ಬಿಡ್ತಾರೆ. ಸೊ ಅವನನ್ನ ಕೊಂದ ಕಾರಣದಿಂದ ಅವನೇ ಹೊರಟು ಹೋದ್ಮೇಲೆ ಆ ಧನಪ್ರಾಪ್ತಿ ಮಾಡಿಸುವಂತ ವರದಾನ ಕೂಡ ನಾಶ ಆಗೋಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ತಮ್ಮಲ್ಲಿ ಅವರು ಕೂಡ ಹೊಡೆದಾಡ್ಕೊಂಡು ನಾಶ ಆಗ್ತಾರೆ. ಆಮೇಲೆ ಅವರು ನರಕಕ್ಕೆ ಬೀಳ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ರಾಜ ತನ್ನ ಸತ್ತಿರುವಂತಹ ಮಗನನ್ನ ನೋಡಿ ಬಹಳ ದುಃಖ ಪಟ್ಕೊಳ್ತಾನೆ. ಮತ್ತೆ ಬಹಳ ಕರುಣೆಯಿಂದ ಅವನು ವಿಲಾಪಿಸೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ವಿಲಾಪಿಸೋದು ಅಂತಂದ್ರೆ ದುಃಖದಿಂದ ಅಳುವಂಥದ್ದು ಇರುತ್ತಲ್ಲ, ಅದನ್ನ ವಿಲಾಪಿಸೋದು ಅಂತ ಹೇಳೋದು. ಈ ಸಮಾಚಾರವನ್ನ ಪಡೆದು ದೇವಋಷಿ ನಾರದರು ಅಲ್ಲಿ ದರ್ಶನವನ್ನ ಕೊಡ್ತಾರೆ. ಮತ್ತೆ ಹೇಳ್ತಾರೆ, ಸೃಂಜಯ, ನಿನ್ನ ಅಪೂರ್ಣವಾದಂತಹ ಕಾಮನೆಗಳನ್ನ ತಗೊಂಡು ನೀನು ಕೂಡ ಒಂದು ದಿವಸ ಸಾಯ್ತೀಯ. ಅಂತಂದ್ರೆ ಏನೋ, ನಿನ್ನಲ್ಲಿ ಎಷ್ಟೇ ಕಾಮನೆಗಳಿದ್ರೂ ಕೂಡ ಅದನ್ನೆಲ್ಲ ತಗೊಂಡು ನೀನು ಒಂದ್ ದಿವಸ ಸಾಯ್ಬೇಕು. ಹೀಗಿದ್ಮೇಲೆ ಬೇರೆಯವ್ರಿಗೋಸ್ಕರ ಇಷ್ಟೊಂದು ಶೋಕ ಯಾಕೆ ಪಡ್ತಾ ಇದೀಯಾ? ಬೇರೆಯವ್ರ ಮಾತು ಏಕೆ? ಅವೀಕ್ಷಿತನ ಮಗ ರಾಜ ಮರುತ ಕೂಡ ಜೀವಂತವಾಗಿರ್ಲಿಲ್ಲ. ಅಂತಂದ್ರೆ ಏನೋ, ಅವನು ಕೂಡ ಒಬ್ಬ ದೊಡ್ಡ ರಾಜ, ಆದ್ರೂ ಕೂಡ ಅವನು ಒಂದ್ ದಿವಸ ಅಲ್ಲ ಒಂದ್ ದಿವಸ ಸಾಯ್ಬೇಕಾಗ್ ಬಂತು. ಬೃಹಸ್ಪತಿ ಜೊತೆ ಶತ್ರುತ್ವ ಇದ್ದ ಕಾರಣದಿಂದನೇ ಸಂವರ್ತ ಅನ್ನೋನು ರಾಜ ಮರುತನಿಂದ ಯಜ್ಞವನ್ನ ಮಾಡಿಸಿದ್ದ. ಭಗವಂತ ಶಂಕರ ರಾಜರ್ಷಿ ಮರುತನಿಗೆ ಸುವರ್ಣದ ಒಂದು ಗಿರಿಶಿಖರವನ್ನ ಕೊಟ್ಟಿದ್ದ. ಒಂದು ದೊಡ್ಡ ಗಿರಿಶಿಖರ ಇರುತ್ತಲ್ಲ, ಅಂಥದ್ದನ್ನ ಕೊಟ್ಟಿದ್ದ. ಇವರ ಯಜ್ಞಶಾಲೆಯಲ್ಲಿ ಇಂದ್ರಾದಿ ದೇವತೆಗಳು, ಬೃಹಸ್ಪತಿ ಮತ್ತೆ ಸಮಸ್ತ ಪ್ರಜಾಪತಿ ಗಣಗಳು ಎಲ್ಲರೂ ಇದ್ರು. ಯಜ್ಞದ ಎಲ್ಲ ಸಾಮಾನುಗಳನ್ನು ಕೂಡ ಚಿನ್ನದಿಂದನೇ ಮಾಡಿದ್ರು. ಇವರು ಯಜ್ಞಗಳಲ್ಲಿ ಬ್ರಾಹ್ಮಣರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ರುಚಿಕರವಾದಂತಹ ಭಕ್ಷ್ಯ ಭೋಜನಗಳು ಮತ್ತೆ ಇಚ್ಛಾನುಸಾರ ವಸ್ತ್ರಗಳು, ಆಭೂಷಣಗಳು ಇದನ್ನೆಲ್ಲ ಕೊಡ್ತಾ ಇದ್ರು. ಮರುತನ ಮನೆಯಲ್ಲಿ, ಮರುತ ಅಂದ್ರೆ ಏನು? ಪವನ ದೇವತೆ. ಆ ದೇವತೆ ಅಡಿಗೆ ಬಡಿಸುವಂತ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಎಂತ ಮಹಾನ್ ರಾಜ ಇರ್ಬೋದು ನೋಡಿ, ದೇವತೆಗಳೇ ಅವನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು. ಆಮೇಲೆ ವಿಶ್ವೇ ದೇವರು ಅವನ ಸಭಾಸದರಾಗಿದ್ರು. ಅವರು ದೇವತೆಗಳು, ಋಷಿ ಮತ್ತೆ ಪಿತೃಗಳಿಗೆ ಹವಿಸ್ಸು, ಶ್ರಾದ್ದ ಮತ್ತೆ ಸ್ವಾಧ್ಯಾಯದ ಮೂಲಕ ಅವನು ತೃಪ್ತಿಗೊಳಿಸಿದ್ದ. ಅಂತಂದ್ರೆ ಅಷ್ಟೆಲ್ಲ ಒಳ್ಳೆ ಧರ್ಮ ಕಾರ್ಯಗಳನ್ನ ಮಾಡ್ತಿದ್ನಲ್ಲ, ಅದಕ್ಕೆ ದೇವತೆಗಳೆಲ್ಲ ಅವನಿಗೆ ಒಲಿದಿದ್ರು. ಅವನ ಮನೇಲಿ ಬಂದು ಕೆಲ್ಸಗಳನ್ನ ಮಾಡ್ಕೊಂಡಿದ್ರು. ಅಷ್ಟೊಂದು ಇಷ್ಟಪಡ್ತಾ ಇದ್ರು ಅವನನ್ನ ಅಂತ ಅನ್ಬಿಟ್ಟು. ಹಾಸಿಗೆ, ಆಸನ, ಜಲಪಾತ್ರೆ ಮತ್ತೆ ಸುವರ್ಣ ರಾಶಿ, ಈ ಅಪಾರವಾದ ಧನವನ್ನ ಅವರು ಬ್ರಾಹ್ಮಣರಿಗೆ ಸ್ವೇಚ್ಛೆಯಿಂದ ದಾನ ಮಾಡಿದ್ದ. ಎಷ್ಟು ದಾನಗಳನ್ನ ಮಾಡ್ತಾ ಇದ್ದ ಅಂತಂದ್ರೆ, ಧನರಾಶಿಯನ್ನೇ ಕೊಡ್ತಾ ಇದ್ದ. ಎಲ್ಲ ರೀತಿಯ ಸೌಕರ್ಯಗಳನ್ನ ಎಲ್ಲ ಬ್ರಾಹ್ಮಣರಿಗೂ ಕೊಡ್ತಾ ಇದ್ದ. ಇಂದ್ರ ಕೂಡ ಅವನ ಒಳಿತನ್ನ ಬಯಸ್ತಾ ಇದ್ದ. ಅವನ ರಾಜ್ಯದಲ್ಲಿ ಪ್ರಜೆಗಳಿಗೆ ರೋಗನೂ ಇರಲಿಲ್ಲ, ವ್ಯಾಧಿಗಳು ಕೂಡ ಹಿಂಸೆ ಕೊಡ್ತಾ ಇರಲಿಲ್ಲ. ಅವನು ಬಹಳ ಶ್ರದ್ಧಾಳುವಾಗಿದ್ದ. ಮತ್ತೆ ಶುಭ ಕರ್ಮಗಳಿಂದ ಗೆದ್ದಿರುವಂತಹ ಅಕ್ಷಯ ಪುಣ್ಯ ಲೋಕಗಳನ್ನು ಕೂಡ ಪಡೆದಿದ್ದ. ರಾಜ ಮರುತ ತರುಣಾವಸ್ಥೆಯಲ್ಲಿದ್ದು ಪ್ರಜೆಗಳು, ಮಂತ್ರಿ, ಧರ್ಮಪತ್ನಿ, ಪುತ್ರ ಮತ್ತೆ ಸೋದರ ಸಹಿತ 1000 ವರ್ಷಗಳ ತನಕ ರಾಜ್ಯದ ಶಾಸನವನ್ನ ಮಾಡ್ತಾನೆ. ಸೃಂಜಯನೇ, ಈ ರೀತಿ ಪ್ರತಾಪಿ ರಾಜ ಕೂಡ ನೀನು ಮತ್ತೆ ನಿನ್ನ ಮಗನಿಗಿಂತ ಬಹಳ ಉನ್ನತ ಮಟ್ಟದಲ್ಲಿದ್ದ. ಅಂದ್ರೆ ನಿಮಗಿಂತ ಶ್ರೇಷ್ಠ ಮಟ್ಟದಲ್ಲಿದ್ದಂಥವನವನು. ಅವನು ಕೂಡ ಮೃತ್ಯುವನ್ನ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತಂದ್ಮೇಲೆ ನೀನು ಕೂಡ ನಿನ್ನ ಮಗನಿಗೋಸ್ಕರ ಶೋಕ ಪಡಬಾರದು ಅಂತ ಅನ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಂಥ ರಾಜರೇ ಅವರು ನಿನಗಿಂತ ಉನ್ನತ ಮಟ್ಟದಲ್ಲಿದ್ದವರು, ಅಷ್ಟೆಲ್ಲ ದಾನ ಧರ್ಮಗಳನ್ನ ಮಾಡ್ತಾ ಇದ್ದವನು, ದೇವತೆಗಳೇ ಅವನ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ರು.
ಅಷ್ಟು ಪ್ರಸಿದ್ಧಿಯಾಗಿದ್ದಂಥ, ಅಷ್ಟು ಶ್ರೇಷ್ಠವಾಗಿದ್ದಂಥ ರಾಜನೇ ಸತ್ತೋದ ಅಂತಂದ್ಮೇಲೆ, ನೀನು ಯಾಕೆ ನಿನ್ನ ಮಗನಿಗೋಸ್ಕರ ಶೋಕ ಪಡ್ತಾ ಇದೀಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.